ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರಾಘವೇಂದ್ರ ಸ್ವಾಮಿ ಮಠ ಪಕ್ಕದ 250 ವರ್ಷ ಹಳೆಯ ಮಾವಿನ ಮರ ಧರೆಗೆ. ಇಷ್ಟು ವರ್ಷ ನೆರಳು ಹಣ್ಣು ಕೊಟ್ಟು ಬೀಳುವಾಗಲೂ ಯಾರಿಗೂ ಕೇಡುಂಟು ಮಾಡದ ಮರ. ಪೌರಾಯುಕ್ತ ನಾಗಪ್ಪ ಮತ್ತಿತರರ ನೇತೃತ್ವದಲ್ಲಿ ಮರ ತೆರವು ಕಾರ್ಯಾಚರಣೆ ಯಶಸ್ವಿ. ಮಾಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಾರಾಯಣ ದಿಗಟೇಕೊಪ್ಪ ಅವಿರೋಧ ಆಯ್ಕೆ. ಕಂಪ್ಯಾಷನ್ ಭಾರತ್ ಟ್ರಸ್ಟ್ನಿಂದ ಅನಾಥಾಶ್ರಮಕ್ಕೆ ಮಾನವೀಯ ಕಾರ್ಯ. ಸಾಗರ ಶಾರದಾಂಬ ದೇವಸ್ಥಾನದ ಅಧ್ಯಕ್ಷರಾಗಿ ಕೆವಿ ಜಯರಾಮ್ ಪುನರಾಯ್ಕೆ. ಈಗ ಸುದ್ದಿಯ ವಿವರ. ಸಾಗರದ ರಾಘವೇಂದ್ರ ಮಠದ ಪಕ್ಕದಲ್ಲಿದ್ದ ಬೃಹತ್ ಮಾವಿನ ಮರವೊಂದು ಗುರುವಾರ ಬುಡ ಸಹಿತ ಮುರಿದು ಬಿದ್ದಿದ್ದು ದೊಡ್ಡ ಅನಾಹುತ ತಪ್ಪಿದೆ. ವಿಪರೀತ ಮಳೆಯಿಂದಾಗಿ ಮಾವಿನ ಮರ ಏಕಾಏಕಿ ಮುರಿದು ಬಿದ್ದಿದ್ದು ರಾಘವೇಂದ್ರ ಸ್ವಾಮಿ ಮಠದ ಪಕ್ಕದಲ್ಲಿದ್ದ ರಸ್ತೆ ಸಂಚಾರ ಕೆಲವು ಕಾಲ ಬಂದ್ ಆಗಿತ್ತು. ಮರ ಬಿದ್ದಿದ್ದರಿಂದ ಮಠದ ಗೋಡೆಗೆ ಸ್ವಲ್ಪ ಹಾನಿಯಾಗಿದೆ. ಮರದ ಪಕ್ಕದಲ್ಲಿದ್ದ ಟ್ರಾನ್ಸ್ಫಾರ್ಮರ್ ಮರದಡಿ ಸಿಲುಕಿ ಪುಡಿಪುಡಿಯಾಗಿದೆ. ಈ ರಸ್ತೆಯಲ್ಲಿ ಹೆಚ್ಚಿನ ಜನ ಸಂಚಾರ ಇರುತ್ತಿತ್ತು. ಜೊತೆಗೆ ಗುರುವಾರ ಆಗಿದ್ದರಿಂದ ಮಠಕ್ಕೆ ಬರುವ ಭಕ್ತರ ಸಂಖ್ಯೆ ಸಹ ಜಾಸ್ತಿ ಇತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ಮರ ಬಿದ್ದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ನಗರಸಭೆ ಪೌರಾಯುಕ್ತ ಎಚ್ ಕೆ ನಾಗಪ್ಪ ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡರು. ಬೃಹತ್ ಮರವನ್ನು ನಗರಸಭೆ ಮತ್ತು ಅರಣ್ಯ ಇಲಾಖೆಯವರ ಸಹಾಯದಿಂದ ಕಟಾವು ಮಾಡಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಯಿತು. ನಾವು ಈ ಭಾಗದವ್ರೆ ನಾವು ಸಣ್ಣ ಶಾಲೆ ಹೋಗ್ಬೇಕಾರೆ ಮಾವಿನಕಾಯಿನ ಬಡಿಸಿ ಮಾವಿನ ಕಾಯಿ ತಿನ್ಕೊಂಡು ಹೋಗ್ತಿದ್ವಿ. ಅಂದ್ರೆ ಬಹಳ ಜನರು ಒಳನಾಡಿ ಒಂಥರ ಈ ಭಾಗದ ಹಳೆ ಒಂದು 150-200 ವರ್ಷದ ಮರ ಇದು. ಬಹಳ ಜನ ನೆರಳು ಕೊಟ್ಟಿದೆ. ಹಣ್ಣು ಬಹಳ ರುಚಿ ಹಣ್ಣಿದೆ. ಇದು ರುಚಿ ಹಣ್ಣು, ಗೊಜ್ಜಿನ ಹಣ್ಣು ಬಹಳ ಇಲ್ಲಿ ಅಂದ್ರೆ ಒಂಥರ ನೆರಳಿದೆ ಮರ. ಬಹಳ ಹಳೆಯ ಮರ ಇದು. ಇತಿಹಾಸ ಇದೆ. ಈ ಮರಕ್ಕೆ ಒಂದು ಇತಿಹಾಸ ಇದೆ. ಈ ಮರಕ್ಕೆ ಬಾಬಾ 250 ವರ್ಷದ ಮೇಲೆ ಆಗಿರ್ಬೋದು ಇದು ಹೇಳ್ತಾ. ಅದು ಒಂದು ವೇಳೆ ಈ ಕಡೆಗೆ ಎಲ್ಲರೂ ಬಿಟ್ಟಿದ್ರೆ ಪೂರ್ತಿ ರಾಯರ ಮಠದ ಮೇಲೆ ಬಿಟ್ಟಿತ್ತು. ಅದು ರಾಯರ ಅನುಗ್ರಹ ಅಂತ ನಾವು ಹೇಳ್ಬೇಕು. ರಾಯರ ಅನುಗ್ರಹ ಇಲ್ಲದೆ ಆ ಕಡೆ ಇದಾಗಿಲ್ಲ. ಯಾವುದೇ ರೀತಿ ತೊಂದರೆ ಆಗದ ಯಾರಿಗೂ ಜನರಿಗೂ ತೊಂದರೆ ಆಗದಂಗೆ ಬಿದ್ದಿದೆ. ಆ ಆಲದಲ್ಲಿ ಹೋದ್ರೆ ರಾಯರ ಪವಾಡನೆ ಅಂತ ಹೇಳ್ಬೇಕು ನಮಗೆ. ಅದೇನು ಇದು ಈಗ ಒಂದು 12:30 1 ಗಂಟೆ ಒಳಗೆ ಆಗಿದೆ. ಇದ್ದಕ್ಕಿದ್ದಂಗೆ ಈಗ ಯಾರು ಜನಗಳು ಅಷ್ಟು ಓಡಾಟ ಇಲ್ಲಾಗಿತ್ತು. ಆ ಟೈಮಲ್ಲಿ ಬಿದ್ದಿದೆ. ನನ್ನ ಹೆಸರು ಗಣಪತಿ ಭಟ್ ಅಂತ. ರಾಘವೇಂದ್ರ ಮಠದ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿನೇ ಹೌದು. ಇಲ್ಲಿ ವ್ಯವಸ್ಥಾಪಕರು ನಾನು ಹೌದು. ಈಗ 2-3 ದಿವಸದಿಂದ ಎಡಬಿಡದೆ ಸುರಿತಿರೋ ಮಳೆಯಿಂದ ಮಾವಿನ ಮರ ಬುಡ ಸಮೇತ ಬಿದ್ದಿರೋದ್ರಿಂದ ನಮ್ಮ 11 KV ಮಾರ್ಗದ ಮೇಲೆ ಟ್ರಾನ್ಸ್ಫಾರ್ಮು ಮತ್ತು ಒಂದು 3 ಕಂಬ ಹಾನಿಯಾಗಿದೆ. ಆದಷ್ಟು ಬೇಗ ತೆರವುಗೊಳಿಸಿ ಸಾರ್ವಜನಿಕರಿಗೆ ಕರೆಂಟ್ ಕೊಡಲು ಪ್ರಯತ್ನಿಸ್ತೇವೆ. ಆದರೆ ಇವತ್ತು ಒಂದು 15-20 ಮನೆಗೆ ಮಾತ್ರ ಇವತ್ತಿನ ದಿವಸಕ್ಕೆ ಕರೆಂಟ್ ಕೊಡೋದು ಸ್ವಲ್ಪ ವಿಳಂಬ ಆಗ್ಬೋದು. ಸಾರ್ವಜನಿಕರು ಸಹಕರಿಸಬೇಕಂತ ಈ ಮೂಲಕ ನಮ್ಮಲ್ಲಿ ಕೇಳ್ಬೋದು. ಸರ್, ಎಷ್ಟು ಅನಾಹುತ ಆಗಲಿಲ್ಲ. ಆದರೆ ಟ್ರಾನ್ಸ್ಫಾರ್ಮು ಮತ್ತು ನಮ್ಮ ಕಂಬ ಟ್ರಾನ್ಸ್ಫಾರ್ಮರ್ ಈಗ ಏನು ಮರ ನಮ್ಮ ವ್ಯಕ್ತಿಗಳು ಕಂಪಗಳು ಬೀಳೋ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ಸಾರ್ವಜನಿಕರು ನಮ್ಮ ಮೆಸ್ಕಾಮಿಗೆ ಸಂಪರ್ಕ ಆಗಬೇಕಾಗತ್ತೆ. 1912ಗೆ ಮತ್ತು ಇಲ್ಲಿ ಸ್ಥಳೀಯ ಸಿಗ್ತಾನು ನಮ್ಮ ಸೆಕ್ಷನ್ ಆಫೀಸರು, ಲೈನ್ಮೇನು ಇದೆಲ್ಲರೂ 24 ಗಂಟೆನೂ ನಿಮ್ಮ ಸೇವೆಗೆ ಸನ್ನದ್ಧರಾಗಿರ್ತಾರೆ. ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದು ಟೀಮ್ ಮಾಡಿ. ಯಾವುದೇ ಕಾರಣಕ್ಕೂ ಅಂಥ ಅಪಾಯದ ಸಂದರ್ಭದಲ್ಲಿ
ನೀವು ವೈರ್ಗಳನ್ನು ಹತ್ರ ಹೋಗಬೇಡಿ, ಕಂಬದ ಹತ್ರ ರೌಂಡ್ ಆಗಿ ಇರುತ್ತೆ, ಚಾನ್ಸ್ ಇರುತ್ತೆ. ಹಾಗಾಗ್ಬಿಟ್ಟು ನಮ್ಮ ಗಮನಕ್ಕೆ ಫಸ್ಟ್ ತಗೊಂಬನ್ನಿ, ನಾವು ಅದನ್ನು ಕರೆಂಟನ್ನು ಹೋಗೋದನ್ನು ನಿಲ್ಲಿಸ್ಬಿಟ್ಟು ಅಲ್ಲಿ ಸರಿಪಡಿಸೋಕ್ಕೆ ಇರೋದಿಲ್ಲ ನಮ್ಮ ಸಿಬ್ಬಂದಿಗಳಲ್ಲಿ. ಸರ್ ತಮ್ಮ ಹೆಸರು, ತಮ್ಮ ಉದ್ದೇಶ? ಮೆಸ್ಕಾಮಲ್ಲಿ ತಾವು ಯಾವ ಹುದ್ದೆಲಿದ್ದೀರಿ? ನಾನು ಸಹಾಯಕ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾವುದೇ ಈಗ 2-3 ದಿವಸದಿಂದ ಎಡಬಿಡದೆ ಸುರಿತಿರೋ ಮಳೆಯಿಂದ ಮಾವಿನ ಮರ ಬುಡ ಸಮೇತ ಬಿದ್ದಿರೋದ್ರಿಂದ ನಮ್ಮ 11 KV ಮಾರ್ಗದ ಮೇಲೆ ಬಿದ್ದ ಟ್ರಾನ್ಸ್ಫಾರ್ಮು ಮತ್ತು ಒಂದು 3 ಕಂಬ ಹಾನಿಯಾಗಿದೆ. ಆದಷ್ಟು ಬೇಗ ತೆರವುಗೊಳಿಸಿ ಸಾರ್ವಜನಿಕರಿಗೆ ಕರೆಂಟ್ ಕೊಡಲು ಪ್ರಯತ್ನಿಸ್ತೇವೆ. ಆದರೆ ಇವತ್ತು ಒಂದು 15-20 ಮನೆಗೆ ಮಾತ್ರ ಇವತ್ತಿನ ದಿವಸಕ್ಕೆ ಕರೆಂಟ್ ಕೊಡೋದು ಸ್ವಲ್ಪ ವಿಳಂಬ ಆಗ್ಬೋದು. ಸಾರ್ವಜನಿಕರು ಸಹಕರಿಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. 100 KV ಟ್ರಾನ್ಸ್ಫಾರ್ಮರ್. ಯಾವುದೇ ಅನಾಹುತ ಆಗ್ಲಿಲ್ಲ, ಆದ್ರೆ ಟ್ರಾನ್ಸ್ಫಾರ್ಮರ್ ಮತ್ತೆ ನಮ್ಮ ಕಂಬ ಇದಕ್ಕೆ ಟ್ರಾನ್ಸ್ಫಾರ್ಮರ್ ಒಟ್ಟು ಬಿದ್ದಿದೆ. ಅದನ್ನ ನೋಡಬೇಕು, ನಂತರ ಏನಂತ ಗೊತ್ತಾಗಿಲ್ಲ. ಇದನ್ನ ತೆರವುಗೊಳಿಸಿ. ಸಾಗರ ತಾಲೂಕಿನ ಮಾಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಾರಾಯಣಪ್ಪ ಕೆ ದಿಗಟೆಕೊಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ಮೆಳವರಿಗೆ, ಮಂಜಪ್ಪ ಅಡ್ಡೇರಿ, ಮಾಲಿನಿ ಮನೆಗಟ್ಟ, ಕಲ್ಪನಾ ಅಣ್ಣಪ್ಪ, ಗೀತಾ ಗಣಪತಿ, ಪಿಡಿಒ ಲತಾದೇವಿ ಇನ್ನಿತರರು ಹಾಜರಿದ್ದರು. ಕಳೆದ ಕೆಲವು ದಿನಗಳಿಂದ ಪಟ್ಟಣದಲ್ಲಿ ಅನಾಥ ಸ್ಥಿತಿಯಲ್ಲಿ ಇರುವ ವ್ಯಕ್ತಿಯೋರ್ವನನ್ನು ಕಂಪ್ಯಾಷನ್ ಭಾರತ್ ಟ್ರಸ್ಟ್ ಸದಸ್ಯರು ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಮುಗದೂರು ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆ. ನಗರ ಠಾಣೆ ವೃತ್ತ ನಿರೀಕ್ಷಕ ಸೀತಾರಾಮ್, ಎಎಸ್ಐ ಮೀರಾಬಾಯ್, ಟ್ರಸ್ಟ್ ಪ್ರಮುಖರಾದ ವಿಲ್ಸನ್ ಗೋನ್ಸಾಲ್ವಿಸ್, ಕೇಶವ್ ಅಣ್ಣಲೇಕೊಪ್ಪ, ರಾಮು ಇನ್ನಿತರರು ಹಾಜರಿದ್ದರು. ಸಾಗರದ ಶಾರದಾಂಬ ದೇವಸ್ಥಾನದ 2024-25ನೇ ಸಾಲಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಕೆವಿ ಜಯರಾಮ್ ಆಯ್ಕೆಯಾಗಿದ್ದಾರೆ. ವಿ ಚಂದ್ರಶೇಖರ್ ಉಪಾಧ್ಯಕ್ಷರಾಗಿ, ರಾಘವೇಂದ್ರ ವಿ ಕಾರ್ಯದರ್ಶಿಯಾಗಿ, ದಿವಾಕರ್ ಟಿ ಖಜಾಂಚಿಯಾಗಿ, ಹರೀಶ್ ಕೆ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಆಡಳಿತ ಮಂಡಳಿ ಸದಸ್ಯರಾಗಿ ಕೃಷ್ಣಮೂರ್ತಿ ವಾಮನಾಚಾರ್, ಜಿ ಕುಮಾರ್, ರಾಜೇಂದ್ರ ಎಂ, ಚಂದ್ರಶೇಖರ್ ಜಿ, ರಾಮಚಂದ್ರ ಪಿ, ಪದ್ಮಾಕರ್, ದೇವರಾಜ್, ಲಲಿತಮ್ಮ ವಿಠ್ಠಲಾಚಾರ್ ಅವರನ್ನು ನೇಮಕ ಮಾಡಲಾಗಿದೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.